ಶಿಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ವಾರ ನಾನು ಉದ್ಯೋಗ ಬಯಸುವಂತ ಅಭ್ಯರ್ಥಿಗಳಿಗೆ ಉದ್ಯೋಗ ಗಳಿಸೋದಕ್ಕೆ, ಉದ್ಯೋಗದಲ್ಲಿ ಸಿಗುವಂತ ಲಾಭಗಳನ್ನ ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನಾನು ಮುದ್ರಾ ಮಂತ್ರ ತಂತ್ರಗಳ ಮೂಲಕ ತಮ್ಮೊಂದಿಗೆ ಜ್ಞಾನವನ್ನು ಹಂಚ್ಕೊಳ್ಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಾವು? ನಾವು ಗದಗಿಂದ ಕರೆ ಮಾಡ್ತಿದ್ದೀವಿ. ಗದಗಿಂದ. ಹೇಳಿಯಮ್ಮ, ಏನು ಸಮಸ್ಯೆ? ಅಂದ್ರೆ ನಮ್ಮ ಮನೆಯವ್ರಿಗೆ ಗ್ಯಾರೇಜ್ ಇದೆ, ನಮ್ಮ ಮನೆಯವ್ರದ್ದು. ಕೆಲ್ಸನ ಯಾವ್ದು ಕೆಲ್ಸನೂ ಆಗ್ತಾ ಇಲ್ಲ ಗುರುಜಿ, ದುಡಿಮೆನೇ ಇಲ್ಲ ಅವ್ರಿಗೆ. ಸಾಲ ಅಂತೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ಹೇಳಿದ ಮುದ್ರಾ ಮಂತ್ರ ಎಲ್ಲ ಮಾಡ್ತಿದೀವಿ, ಅದು ಸರಿಯಾಗೂ ಆಗ್ತಾ ಇಲ್ಲ ನಮ್ ಕೈಲಿ ಮಾಡಕ್ಕೆ. ಅದಕ್ಕೆ ನೋಡಿ, ನಾವು ನಿದ್ದೆ, ಊಟ, ತಿಂಡಿ ಎಲ್ಲ ಹೇಗೆ ಚಾಚು ತಪ್ಪದೆ ಮಾಡ್ತೀವೋ ಹಾಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಕೊಟ್ಟಂತ ಪರಿಹಾರಗಳನ್ನ ನಾವು ಬಿಡದೆ ಮಾಡಿಬಿಟ್ರೆ ಬಹಳ ಬೇಗ ರೆಮಿಡಿ ಸಿಗುತ್ತೆ ನಮ್ಗೆ. ಒಂದೊತ್ತು ನಿದ್ದೆ ಬಿಟ್ಟರು ಪರವಾಗಿಲ್ಲ, ಒಂದಿನ ಊಟ ಬಿಟ್ಟರು ಪರವಾಗಿಲ್ಲ, ಒಂದೊತ್ತು ಊಟ ಅಲ್ಲ ಒಂದು ತಿಂಡಿ ಬಿಟ್ಟರು ಪರವಾಗಿಲ್ಲ. ಆ ಜಪ ತಪ್ಪ ಸಾಧನೆ ಮಾಡೋದ್ರಿಂದ ನಮ್ಗೆ ಆ ಬರೋ ನೆಗೆಟಿವ್ ವೈಬ್ರೇಷನ್ ತಡಿಬಹುದು. ನಾವು ಒಂದು ಕೆಲಸ ಮಾಡಿ, ಗ್ಯಾರೇಜ್ ನಡೆಸ್ತಾ ಇದ್ದೀರಾ ಅಂತ, ಅದಕ್ಕೆ ಅಧಿಪತಿ ಶನಿ, ಕಬ್ಬಿಣಕ್ಕೆಲ್ಲ ಅಧಿಪತಿ ಶನಿ, ಐರನ್. ಅದರಿಂದ ಬನ್ನಿ ಮರಕ್ಕೆ ದಿನ ಪ್ರದಕ್ಷಿಣೆ ಮಾಡಿ. ಮತ್ತೆ ನೀವು ಕಳೆದ ವಾರ ಗಣಪತಿಗೆ ಸಂಬಂಧಪಟ್ಟಂತ ಮುದ್ರಾ ಮಂತ್ರಗಳು ಹೇಳಿದೆ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನೀವು ಸಿದ್ಧಲಕ್ಷ್ಮಿ ಗಣಪತಿ ನೋಡಿ, ಈ ಮುದ್ರೆನ ನೀವು ಮಾಡ್ಬೇಕು. ಹೀಗೆ ಈ ಮುದ್ರೆನ ನೀವು ಮಾಡಿದ್ರೆ ಸಿದ್ಧಲಕ್ಷ್ಮಿ ಗಣಪತಿ ಅಂತ ಹೇಳ್ತಾರೆ. ಈ ಮುದ್ರೆನ ಇಟ್ಕೊಂಡು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮ್ಯ ವಶಮಾನಯ ಸ್ವಾಹ ಅನ್ನೋ ಮಂತ್ರನ 108 ಸಲ ಜಪ ಮಾಡಿ ಬನ್ನಿ ಮರಕ್ಕೆ ಈ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ಶಮಿ ವೃಕ್ಷಕ್ಕೆ. ಆಗ ಸಕ್ಸಸ್ ಆಗತ್ತೆ ನಿಮ್ಮ ಏನು ಗ್ಯಾರೇಜ್ ಬಿಸ್ನೆಸ್ ಮತ್ತೆ ಸಾಲ ಬಾಧೆಗೆಲ್ಲ. ಬಹಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವ? ನಮಸ್ತೆ ಗುರೂಜಿ ಅವರೇ, ನಾವು ಇಲ್ಲಿ ಮಂಡ್ಯದಿಂದ ಮಾತಾಡ್ತಾ ಇದೀವಿ. ಹೇಳಿ ಅಮ್ಮ, ಏನ್ ಸಮಸ್ಯೆ? ಏನಿಲ್ಲ ಗುರೂಜಿ, ನಮ್ಮ ತಾಯಿಯವ್ರಿಗೆ ಸ್ಟ್ರೋಕ್ ಆಗಿತ್ತು. ಅವರು ಆಲ್ರೆಡಿ ಚೆನ್ನಾಗಿದ್ದಾರೆ. ಇವಾಗ ಕೈಯೆಲ್ಲ ಎತ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಬೆರಳುಗಳಿಗೆ ಅವ್ರಿಗೆ ಸ್ವಲ್ಪ ಹಿಡ್ತಾ ಬರ್ತಾ ಇದೆ, ಏನಾದ್ರು ಹಿಡ್ಕೊಳಕ್ಕೆ ಮಾಡಕ್ಕೆ. ಅದು ನಿಮ್ಮ ಹತ್ರ ಕರ್ಕೊಂಬಂದ್ರೆ ಸರಿ ಹೋಗುತ್ತಾ, ಹೇಗೆ ಗುರೂಜಿ? ಖಂಡಿತ, ನೀವು ಒಂದ್ಸಲ ಭೇಟಿ ಮಾಡಿ ಬರ್ತಾ ಮೆಡಿಕಲ್ ರಿಪೋರ್ಟ್ ತಗೊಂಬನ್ನಿ. ಹಾಗೆ ಅವ್ರ ಜಾತಕ ಇದ್ರು ತಗೊಂಬನ್ನಿ. ಅವ್ರದ್ದು ಜಾತಕ ಬರ್ಸಿಲ್ಲ ಗುರೂಜಿ. ಮತ್ತೆ ಮೆಡಿಕಲ್ ಅಂದ್ರೆ ಅವರು ಇಂಗ್ಲಿಷ್ ಔಷಧಿ ತಗೊಂಡಿಲ್ಲ, ನಾಟಿ ಔಷಧಿ ತಗೊಂಡಿದ್ರು. ಓಕೆ, ಹಂಗಾಗಿ ಸರಿ, ಕರ್ಕೊಂಬನ್ನಿ. ಕರ್ಕೊಂಬಂದಾಗ ನಮ್ದೇ ಆದ ದಾಟಿಲಿ ಅದನ್ನ ಟೆಸ್ಟ್ ಮಾಡ್ತೀವಿ. ಪ್ಯಾರಾಲಿಸಿಸ್ ಆಗಿದ್ರೆ ನಮ್ಗೆ ಪ್ರತಿಯೊಂದು ಜಾಗದಲ್ಲೂ ಸ್ವಾಧೀನ ಇರೋದಿಲ್ಲ. ಯಾವುದೇ ಜಾಗದಲ್ಲಿ ಓಡಿದ್ರೆ ಗಿಂಡಿದ್ರೆ ನೋವು ಬರೋದಿಲ್ಲ. ಇವ್ರಿಗೆ ಗಿಂಡಿದ್ರೆ ಓಡಿದ್ರೆ ನೋವಾಗುತ್ತೆ ಅಂದ್ರೆ ಅದು ಈಸಿಯಾಗಿ ಕ್ಯೂರ್ ಮಾಡ್ಬೋದು, ಬೇಗ ಗುಣ ಮಾಡ್ಬೋದು. ಒಂದ್ಸಲ ಕರ್ಕೊಂಡು ಬನ್ನಿ. ಅದಕ್ಕೆ ಕೆಲವು ಮುದ್ರಾ ಮತ್ತೆ ಮಸಾಜು ಮತ್ತೆ ಮಂತ್ರ ಇದೆ. ಅದಕ್ಕೆಲ್ಲ ನಾನು ಕೂಡ ಒಂದ್ಸಲ ಒಂದು ಮಂತ್ರ ಹಾಕ್ತೀನಿ, ಅದು 15 ನಿಮಿಷ ಮಂತ್ರ ಹಾಕಿದ ನಂತರ ನಾನು ಹೇಳ್ಕೊಡ್ತೀನಿ. ಕೆಲವು ಮಂತ್ರ ಜಪ ಮಾಡಬೇಕು, ಮುದ್ದೆಗಳು ಮಾಡಬೇಕು, ಕೆಲವು ಫಿಸಿಯೋಥೆರಪಿ ಹೇಳ್ಕೊಡ್ತೀನಿ. ಮೆಡಿಸಿನ್ ಇಲ್ದೇನೆ ಅದನ್ನ ಮಾಡಿದ್ರೆ ಖಂಡಿತ ಗುಣ ಆಗತ್ತಮ್ಮ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ಹುಬ್ಳಿಯಿಂದ ಮಾತಾ ಇದೀವ್ರಿ ಗುರುಜಿ. ಹುಬ್ಳಿ? ಹ್ಞೂನ್ರಿ ಗುರುಜಿ. ನಿಮ್ ಕಡೆ ಬಂದ್ ಭೇಟಿಯಾಗಿದ್ದೀರಿ ಗುರುಜಿ. ಓಕೆ. ವಿಠಲ್ ಮಂದಿರಕ್ಕೆ ಬಂದ್ ಭೇಟಿಯಾಗಿದ್ದೀರಿ ಗುರುಜಿ, ಪಾಂಡ್ರಂಗ್. ಓಕೆ ಓಕೆ, ಹೇಳಿ, ಏನ್ ಸಮಸ್ಯೆ ಹೇಳಿ. ಅಂದ್ರೆ ಗುರುಜಿ, ನಮ್ದು SLC ಮಾಡಿದೀವಿ ಗುರುಜಿ. ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಗುರುಜಿ. ಈಗ ಡ್ರೈವಿಂಗ್ ಮಾಡ್ಬೇಕಂತಿದೀವಿ ಗುರುಜಿ. ತುಲಾ ರಾಶಿ ಚಿತ್ತಾ ನಕ್ಷತ್ರ ಗುರುಜಿ. 3ನೇ ಪಾದ ಗುರುಜಿ. ಅದಕ್ಕೆ ಗುರುಜಿ, ನಾಳೆ ಈಗ 9 ತಾರೀಕಿಗೆ ಇಲ್ಲಿ ಹುಬ್ಳಿಗೆ ಬರ್ತೇನೆ ಅಂತ ಹೇಳಿದ್ರಿ ಅಲ್ರಿ ಗುರುಜಿ? ಹೌದು. ಇಲ್ಲಿ ಬಂದ್ ಭೇಟಿ ಆಗ್ಬೋದನ್ರಿ ಗುರುಜಿ ನಿಮ್ಗೆ? ಅಲ್ಲಿ ಬಂದು ಭೇಟಿ ಮಾಡಿ. ಯಾಕಂದ್ರೆ ಅವತ್ತು ನಾನು ಕೊಡೋ ಭಿಕ್ಷೆ ತಗೊಳ್ಳಿ, ಮತ್ತೆ ಅವತ್ತು ಪೂಜೆ ಮಾಡುವಾಗ ಸಂಕಲ್ಪದಲ್ಲಿ ಭಾಗವಹಿಸಿ, ಹೋಮ ಮತ್ತೆ ಪೂಜೆ ಮಾಡುವಾಗ ನೀವು ಕೂತ್ಕೊಂಡು ನಾನು ಸಂಕಲ್ಪ ಮಾಡಿಸ್ತೀನಿ. ಆಗ ನೀವು ಕೂತ್ಕೊಂಡು ಸಂಕಲ್ಪ ಭಾಗವಹಿಸಿ ಅವತ್ತಿನ ದಿವಸ ನಾನು ಭಿಕ್ಷೆ ಕೊಡುವಾಗ, ಮಧುಕರಿ ಕೊಡುವಾಗ ನಿಮ್ಮ ಮನಸ್ಸಲ್ಲಿ ಏನ್ ಸಮಸ್ಯೆ ಅದು ಹೇಳ್ಬಿಟ್ಟು ಆ ಭಿಕ್ಷೆ ತಗೊಳ್ಳಿ, ಖಂಡಿತ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಅವತ್ತು ವಿಶೇಷ ದಿನ, ಗುರು ಪೂರ್ಣಿಮೆ. ಹೀಗಾಗಿ ಅವತ್ತು ಬಂದು ಭಿಕ್ಷೆ ತಗೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಬಹಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ, ತಾವೇನಿಂದ ಕರೆ ಮಾಡ್ತಾ ಇದ್ದೀರಿ? ಇಲ್ಲೇ ಬೆಂಗಳೂರಿಂದ ಗುರುಜಿ. ಹೇಳಿ, ನಿಮ್ ಸಮಸ್ಯೆ ಏನು ಹೇಳಿ. ಗುರುಜಿ, ನಮ್ಗೆ ಸ್ವಲ್ಪ ಸಾಲ ಬಾಧೆ ಜಾಸ್ತಿ ಇದೆ. ಕೆಲಸ ಮಾಡ್ತಾ ಇದೀವಿ, ಬಟ್ ಯಾವ ಕೆಲಸದಲ್ಲೂ ನಮ್ಗೆ ಚೆನ್ನಾಗಿ ಕೆಲಸ ಬರುತ್ತೆ, ದುಡ್ಡೆಲ್ಲ ಬರುತ್ತೆ, ಬಟ್ ₹1 ದುಡ್ಡು ನಿಲ್ತಾ ಇಲ್ಲ.
ನೋಡಿ ನಾನು ತೋರಿಸೋ ಮುದ್ರೆ ನೋಡಿ, ಈ ಮುದ್ರೆ ಮಾಡಬೇಕು. ಇಲ್ಲಿ ಕಿರು ಬೆರಳು ಮತ್ತೆ ಉಂಗುರದ ಬೆರಳು ನಿಂಗೆ ಮರ್ಚಿಬಿಟ್ಟು ಈ ಮಂಗಳ ಗ್ರಹದಲ್ಲಿ ಹಿಂಗೆ ಇಟ್ಬಿಟ್ಟು ಈ ತೋರ್ ಬೆರಳು ಮತ್ತೆ ಮಧ್ಯದ ಬೆರಳನ್ನು ಒಂದಕ್ಕೊಂದು ಟೆಸ್ಟ್ ಮಾಡಬೇಕು ಹೆಬ್ಬೆಟ್ಗೆ. ಇದಕ್ಕೂ ಕುಬೇರ ಮುದ್ರೆ ಅಂತಾರೆ. ಇದಕ್ಕೆ ಕುಬೇರ. ಇದನ್ನ 2 ಕೈಲಿ ಇಟ್ಕೊಂಡು ಈ ರೀತಿ ತೊಡೆ ಮೇಲೆ ಇಟ್ಕೊಂಡು ನಾನು ಹೇಳೋ ಮಂತ್ರನ ಹೇಳಬೇಕು. ದಿನ ಬೆಳಗ್ಗೆ 108 ಸಲ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡು ಹೇಳಬೇಕು. ಉತ್ತರಕ್ಕೆ ಅಧಿಪತಿ ಕುಬೇರ, ಕುಬೇರ ದಿಕ್ಪಾಲಕ ಉತ್ತರ ದಿಕ್ಕಿಗೆ. ಅಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತಯೇ ಧನಾಧಾನ್ಯ ಸಮೃದ್ಧಿ ಮೇ ದೇಹಿದಾಪಯ ಸ್ವಾಹ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತಯೇ ಧನಾಧಾನ್ಯ ಸಮೃದ್ಧಿ ಮೇ ದೇಹಿದಾಪಯ ಸ್ವಾಹ ಅನ್ನೋ ಮಂತ್ರ 108 ಸಲ ಜಪ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ. ಬೆಳಗಿನ ಜಾವ ಮಾಡಿದ್ರೆ ಅದೆಂತ ದರಿದ್ರ ಇರಲಿ, ಎಂತ ಸಾಲೆ ಬಾಧೆ ಇರಲಿ ನಿವಾರಣೆ ಆಗುತ್ತೆ. ಇದು 21 ದಿವಸ ಇಲ್ಲ 48 ದಿವಸ ಇಲ್ಲ 108 ದಿವಸ ಮಾಡಿದ್ರೆ ಇಲ್ಲ 54 ದಿವಸ ಮಾಡಿದ್ರೆ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸಾವಿರಾರು ಜನಕ್ಕೆ ಇದು ಒಳ್ಳೇದಾಗಿದೆ. ಈ ಮುದ್ರೆ ಮಂತ್ರ ಖಂಡಿತ ಮಾಡಿ ಸಕ್ಸಸ್ ಆಗುತ್ತೆ. ಆದ್ರೆ ಈ ಮಂತ್ರನ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಡುತ್ತೆ. ಇನ್ನೊಂದು 2 ಅವರ್ಸ್ ಆದ್ಮೇಲೆ ಈ ಎಪಿಸೋಡ್ ನ ಅದನ್ನ ನೋಟ್ ಮಾಡ್ಕೋಬೇಕು. ಈ ಮಂತ್ರ ಬಹಳ ಸಂತೋಷಕರ ಮಾಡಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ತಾವ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹುಬ್ಳಿಯಿಂದ ಗುರುಜಿ. ಮೊದ್ಲು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಗುರುಜಿ. ಮುದ್ರಾ ಯೋಗ ಹೇಳ್ಕೊಡ್ತಿದಿರಲ್ಲ, ಸಾವಿರಾರು ಜನ ನೋಡಿ ಕಲ್ತ್ಕೊಂಡು ಮಾಡ್ತಾ ಇರೋರಿಗೆಲ್ಲ ಒಳ್ಳೇದಾಗ್ತಿರ್ಬೋದು ಅಂತ ನಾ ಅನ್ಕೊಂಡಿದೀನಿ ಗುರುಜಿ. ಬಹಳ ಸಂತೋಷ. ಮತ್ತೆ ಗುರುಜಿ, ನಮ್ ಮಗ ಈಗ 17 ವರ್ಷ ಗುರುಜಿ. ಅವ್ನ್ ರಾತ್ರಿ ಹೊತ್ತು ಬೆಡ್ ವೆಟ್ಟಿಂಗ್ ಮಾಡ್ಕೊಂತಾನೆ. ಆಮೇಲೆ ತುಂಬಾ ನಿದ್ರೆ, ನೀರ್ ಹಾಕಿದ್ರು ಎಬ್ಸೋದಿಲ್ಲ. ನಿದ್ರೆ ಅಂದ್ರೆ ವಿಪರೀತ ನಿದ್ರೆ. ನೀರ್ ಹಾಕಿ ಎಬ್ಸಿದ್ರು ನಿದ್ದೆಗಣ್ಣಲ್ಲೇ ಇರ್ತಾನ ಅವನು. ಅಷ್ಟು ನಿದ್ದೆ ಮಾಡ್ತಾನೆ, ಬೆಡ್ ವೆಟ್ಟಿಂಗ್ ಮಾಡ್ಕೊಂತಾನೆ ಗುರುಜಿ. ಅದಕ್ಕೆ ನೀವೇನಾದ್ರೂ ಪರಿಹಾರ ಮುದ್ರೆ ಇದ್ರೆ ಹೇಳ್ಕೊಡಿ ಗುರುಜಿ. ಮತ್ತೆ ನೀವು ಈ ಜನರಿಗೆ ಒಂದು ಮಳೆ ಬರಕ್ ಏನಾದ್ರೂ ಮುದ್ರಾ ಮಂತ್ರ ಇದ್ರೆ ಹೇಳ್ಕೊಡಿ ಗುರುಜಿ. ಜನರಿಗೆ ಮಳೆ ಇಲ್ದಂಗೆ ರೈತರು ಬಹಳ ತೊಂದರೆ ಪಡ್ತಾ ಇದಾರೆ. ಅದಕ್ಕೆ ಒಂದೇನಾದ್ರೂ ಸಂಕಲ್ಪ ಮಾಡಿ ಹೋಮ ಇಂಥದ್ದೇನಾರ ಇದ್ರೆ ಮಾಡಿಸಿದ್ರೆ ಒಳ್ಳೇದಂತ ಗುರುಜಿ ನನ್ನ ಅನಿಸಿಕೆ. ಹೌದು, ನಾವು ಪ್ರತಿ ಡಿಸ್ಟಿಕ್ ಅಲ್ಲೂ ನಮ್ದು ಬ್ರಾಂಚ್ ಓಪನ್ ಮಾಡಿದೀವಿ. ಅಲ್ಲಿ ಬಂದು ನಾವು ಫ್ರೀ ಆಗಿ ವರುಣ ಯಾಗ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ. ಈಗ ನೆಕ್ಸ್ಟ್ ಈಗ ಗುರುಪೂರ್ಣಿಮೆ ಆದ್ಮೇಲಿಂದ ಪ್ರತಿ ಜಿಲ್ಲೆಗಳಲ್ಲಿ ಒಂದು ವಿಶೇಷವಾದಂತ ವರ್ಣ ಹೋಮ ಮಾಡಿ ಮಳೆ ಬರೋಕ್ಕೆ ಅದಕ್ಕೆ ಬಹಳಷ್ಟು ತಂತ್ರ ಮಂತ್ರ ಎಲ್ಲ ಇದೆ. ಅದನ್ನು ಉಪಯೋಗಿಸ್ಕೊಂಡು ಮಳೆ ಬರಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ಖಂಡಿತ ಮಾಡ್ತೀನಮ್ಮ. ಚಂದ್ರ ಮತ್ತೆ ಶನಿ ಇವರಿಬ್ಬರು ನೀಚನಾಗಿದ್ದಾಗ ಆ ಪೀರಿಯಡ್ ನಲ್ಲಿ ಅವ್ರಿಗೆ ಏನಾಗುತ್ತೆ, ಅತಿಯಾದ ನಿದ್ದೆ ಬರುತ್ತೆ. ಅದರಿಂದ ಚಂದ್ರ ಶಾಂತಿ, ಶನಿ ಗ್ರಹಕ್ಕೆ ಶಾಂತಿ ಮಾಡಿದ್ರೆ ಈ ನಿದ್ದಾ ಭಂಗ ದೋಷ ನಿವಾರಣೆ ಆಗುತ್ತೆ. ಅದರಿಂದ ನೀವು ಅವನಿಗೆ ಬೆಳಗ್ಗೆ ಏಳಕ್ಕೆ ಮುಂಚೆ ಅಂದ್ರೆ ಎಬ್ಸಿದ ತಕ್ಷಣ ಅವನಿಗೆ ಒಂದು ಮಂತ್ರ ಇದೆ, ಅದು ಹೇಳಬೇಕು. ಅದು ಹೇಳ್ತಾನೇನೋ ಗೊತ್ತಿಲ್ಲ. ಮತ್ತೆ ಬೆಡ್ ವೆಟ್ಟಿಂಗ್ ಆಗ್ತಿದ್ರೆ ಇದಕ್ಕೆ ಮೆಡಿಸಿನ್ ಇಲ್ಲ ಜಗತ್ನಲ್ಲಿ. ನೀವು ಒಂದ್ಸಲ ಅವ್ನು ಕರ್ಕೊಂಡ್ ಬಂದ್ರೆ ಅದಕ್ಕೆ ಮಂತ್ರ ಹಾಕಿ ತೆಗಿಬಹುದು. ಅದನ್ನ ಚಂದ್ರ ಮತ್ತೆ ಶನಿಗೆ ಸೇರಿಸಿ ಒಂದು ಮಂತ್ರ ಇದೆ, ಅದನ್ನ ಹಾಕಿ ತಂತ್ರ ಪ್ರಕಾರ ತೆಗೆದ್ರೆ ಬೆಡ್ ವೆಟ್ಟಿಂಗ್ ತೆಗಿಬಹುದು. ಚಂದ್ರನಿಗೆ ದಿನನಿತ್ಯ ನಮಸ್ಕಾರ ಮಾಡಬೇಕು. ರಾತ್ರಿ ಹೊತ್ತು ಮಲಗಕ್ಕೆ ಮುಂಚೆ ಓಂ ಚಂದ್ರಾಯ ನಮಃ ನಮಂತ ಸಿಂಪಲ್ ಮಂತ್ರ ಹೇಳಿ ಅವನಿಗೆ ಜಪ ಮಾಡಲಿಕ್ಕೆ. ಮತ್ತೆ ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿಸಿ, ಬನ್ನಿ ಮರಕ್ಕೆ. ಆಗ ಈ ದೋಷ ನಿವಾರಣೆ. ಅತಿಯಾದ ನಿದ್ದೆ, ಆಲಸ್ಯ, ಆಕ್ಲಿಕೆ, ಅತಿಯಾದ ಕೋಪ ಮತ್ತೆ ಖಿನ್ನತೆ ಇದನ್ನೆಲ್ಲ ನಿವಾರಣೆ ಮಾಡಬೇಕು ಅಂದ್ರೆ ಮೆಡಿಷನ್ನೇ ಇಲ್ಲ. ಅದಕ್ಕೆ ಶಮಿ ವೃಕ್ಷ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿಸ್ಬೇಕು. ರಾತ್ರಿ ಹೊತ್ತು ಚಂದ್ರನ ದರ್ಶನ ಮಾಡ್ತಾ ಓಂ ಚಂದ್ರಾಯ ನಮಃ ಅನ್ನೋ ಜಪ ಮಾಡಬೇಕು. ಮತ್ತೆ ಅವನಿಗೆ ಹೆಚ್ಚಿಗೆ ಹಾಲು ಕುಡಿಯಕ್ಕೆ ಹೇಳಿ. ಹಾಲು ಚಂದ್ರಗ್ರಹ, ದಿನನಿತ್ಯ ಹೆಚ್ಚಿಗೆ ಹಾಲು ಕುಡಿದ್ರೆ ಶರೀರಕ್ಕೆ ಚಂದ್ರಗ್ರಹಕ್ಕೆ ಶಾಂತಿ ಆಗತ್ತೆ. ಆಗ ಲವಲವಕ್ಕೆ ತುಂಬಾ ಚಟುವಟಿಕೆಯಿಂದ ಇರುವಂತ ಒಂದು ಸನ್ನಿವೇಶ ಸೃಷ್ಟಿ ಮಾಡುತ್ತೆ ಬಾಡಿನಲ್ಲಿ. ಇದನ್ನು ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಬಹಳ ಸಂತೋಷಕರ ಮಾಡೋದಕ್ಕೆ. ಹಲೋ ಹಲೋ, ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿರ್ತಾವು? ಹಾ, ನಾ ಇಲ್ಲಿ ಮುಂಬೈಲಿಂದ ಮಾತಾಡೋದ್ರಿ. ಬಾಂಬೆಯಿಂದ? ಹಾ, ಬಾಂಬೆಲಿಂದ. ಹೇಳಿ ಅಮ್ಮ. ಅದೇ ನಮ್ ತಮ್ಮಂದು ಇನ್ನೂ ಲಗ್ನ ಸೆಟ್ ಆಗಲ್ಲಾಗ್ಯದ. ಒಂದು ಕನ್ಯೆಗಳು ಬರಲ್ಲಾಗ್ಯಾವ. ಒಂದು ಬಂದ್ರು ಆ ಕಡೆ ಹೋಗ್ಲಿಕ್ಕೆ ಒಲ್ಲಾಗಿರತ್ತಾರಿ ಅವರು. ಅದಕ್ಕೇನು ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ 30 ನರ್ದವ್ರಿ. ದುಬೈಕ್ ಇರ್ತಾನ. ಅಲ್ಲಿ ಹೋಗ್ಲಿಕ್ಕೆ ಹುಡುಗಿಯರು ಒಲ್ಲೆ ಅಲ್ಲಿರತ್ತಾರ. ಬರ್ತಾವ ಹ್ಞೂ ಅಂತಾರ, ಮತ್ತೇನು ಆನ್ಸರ್ ಮಾಡಲ್ಲ ಅಂತ. ಓಕೆ, ಬಹುಶಃ ಸರ್ಪದೋಷ ಇದ್ರೆ ಮ್ಯಾರೇಜ್ ಡಿಲೇ ಆಗುತ್ತೆ ತುಂಬಾ. ಆಮೇಲೆ ಒಂದು ಹೆಣ್ಣುಗಳು ನೋಡ್ಬೇಕು ಅಂತ ಮತಿ ಕೊಡಲ್ಲ, ಇಂಟ್ರೆಸ್ಟ್ ಇರಲ್ಲ ಮದುವೆ ವಿಷಯದಲ್ಲಿ. ಅದು ಅಕಸ್ಮಾತ್ ಹೆಣ್ಮಕ್ಳು ಬಂದು ನೋಡ್ತಿದ್ರು ಕೂಡ ನೋಡಿದ ತಕ್ಷಣ ಇವ್ ನಮ್ಗೆ ಬೇಡ ಅಂತ ಅಂದ್ಬಿಡ್ತಾರೆ ಹೆಣ್ಮಕ್ಳು. ಇದಕ್ಕೆಲ್ಲ ಕಾರಣ ಯಾವುದೋ 12 ಕಾಳ ಸರ್ಪ ದೋಷ, ಯಾವುದೋ ಒಂದು ಕಾಳ ಸರ್ಪ ದೋಷ ಇರುತ್ತೆ. ಅದನ್ನ ಜಾತಕ ನೋಡೋದು ಗೊತ್ತಾಗತ್ತೆ. ಮತ್ತೆ ನಾನು ಹೇಳೋ ಒಂದು ಮಂತ್ರ ಅವ್ರಿಗೆ ಹೇಳಕ್ ಹೇಳಿ. ಬೆಳಗ್ಗೆ ಮತ್ತೆ ರಾತ್ರಿ, ಬೆಳಗ್ಗೆ ಮತ್ತೆ ಸಂಜೆ
ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ ಅಂತ. ಮತ್ತೆ ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಂ ಗಂ ರೀಂ ಶ್ರೀಂ ಓಂ ಗಣಪತಿಯೇ ಅಂತ ನಾನು ಮೊನ್ನೆ ಕಲ್ಯಾಣ ಗಣಪತಿ ಬಗ್ಗೆ ಹೇಳಿದ್ದೆ ಹೋದ್ವಾರ. ಆ ಎಪಿಸೋಡ್ನ ನೋಡಿ ಆ ಮಂತ್ರನ ಜಪ ಮಾಡ್ಲಿಕ್ಕೆ ಹೇಳಿ. ಓಂ ಕ್ಲೀಂ ಪದ್ಮಾವತಿಯೇ ನಮಃ ಮಂತ್ರ ಕಲ್ಯಾಣಕ್ಕೆ, ಮತ್ತೆ ಕಲ್ಯಾಣ ಗಣಪತಿ ಇವೆರಡೂ ಹೇಳೋದ್ರಿಂದ ಬೇಗ ಮದುವೆ ಸೆಟ್ ಆಗುತ್ತಮ್ಮ. ಬಹಳ ಸಂತೋಷ, ಬಾಂಬೆಯಿಂದ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮದ ಹತ್ರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ ಸರ್, ನಮಸ್ಕಾರ ಸರ್. ನಾವು ಕೊಪ್ಪಳಿಂದ ವಸಂತ ಅಂತ ಮಾತಾಡೋದು. ಕೊಪ್ಪಳದಿಂದ. ಹೇಳಿ ಅಮ್ಮ, ಏನ್ ಸಮಸ್ಯೆ? ಏನಿಲ್ಲ ಸರ್, ನನಗೆ ಯಾವಾಗ್ಲೂ ಭಯ ಆಗೋದು. ನಮ್ಮ ಮನೆಯವರು ಡಿಸೆಂಬರ್ 2ನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಟ್ರು ಸರ್. ತಮ್ಮ ಹತ್ರ ಬರ್ಬೇಕಂದ್ರೆ ಆಗವಲ್ದು. ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು? ನಮ್ಮ ಮನೆಯವ್ರು ಸರ್. ಓಕೆ, ಅವಾಗಿಂದ ನಿಮ್ಗೆ ಭಯ ಆಗ್ತಿದ್ಯಾ? ಭಯ ಏನಿಲ್ಲ ಸರ್, ಈಗ ಮುಂದೆ ಹೇಗೋ ಜೀವನ ಗೊತ್ತಾಗ್ತಿಲ್ಲ. ಆಮೇಲೆ ನಮ್ಮ ಮಗನ್ ಮದುವೆ ಮಾಡ್ಬೇಕಂತ. ಒಂದ್ಸಲ ಭೇಟಿ ಮಾಡಿ ಅಮ್ಮ. ನಿಮ್ಮ ಯಜಮಾನ ಸತ್ತದ ಟೈಮ್ ತಗೊಂಬನ್ನಿ. ಯಾವ ಸಮಯದಲ್ಲಿ ನಿಮ್ಮ ಯಜಮಾನ ಸತ್ರು, ಡೇಟು, ವಾರ, ಸತ್ತ ದಿನದ ಡೇಟ್ ತಗೊಂಬನ್ನಿ, ಟೈಮಿಂಗ್ಸ್ ತಗೊಂಡು, ಮತ್ತೆ ಅವ್ರದ್ದು ಜಾತಕ ಇದ್ರೆ ತಗೊಂಬನ್ನಿ, ಮಗಂದು ಜಾತಕ ಇದ್ರೆ ತಗೊಂಬನ್ನಿ. ಒಂದ್ಸಲ ಭೇಟಿ ಮಾಡಿ. ನಿಮ್ಗೆ ಭಯ ಹೋಗ್ಲಿಕ್ಕೆ ನೋಡಿ ಈ ಮುದ್ರೆ ಮಾಡಬೇಕು. ರೌದ್ರ ನಾರಸಿಂಹ ಅಂತ ನೋಡಿ. ಎಲ್ಲಾ ಕುಷ್ಠ ರೋಗಿಗಳಿಗೆ ಬೆರಳು ಹೇಗಿರುತ್ತೋ ಹಾಗೆ ಈಗ ಮಾಡಿಬಿಟ್ಟು ಈಗ ಇಟ್ಕೊಂಡು ಓಂ ಶ್ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹಾಯ ನಮಃ ಅನ್ನೋ ಮಂತ್ರನ ದಿನ ಬೆಳಗ್ಗೆ ಸಂಜೆ 21 ದಿವಸ ಈ ಮಂತ್ರ ಸಮೇತ ಮುದ್ರೆ ಧಾರಣೆ ಮಾಡಿ ಹೇಳ್ಬಿಟ್ರೆ ಅದು ಎಂಥ ಭಯ ಇದ್ರೂ ಕೂಡ ನಿವಾರಣೆ ಆಗತ್ತೆ. ಇದು ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ಮೂರಿನಲ್ಲಿ ಯಾವ್ದೋ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದ್ರೆ ಹೋಗಿ, ಅಲ್ಲ ನಿಮ್ಗೆ ಕೊಪ್ಪಳ ಹತ್ರ ಹುಲಿಗೆ ಮಾರಮ್ಮನ ದೇವಸ್ಥಾನ ಇದೆ, ಆ ಹುಲಿಗೆ ಮಾರಮ್ಮನ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ 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 ಹಲೋ, ಹೇಳಿ ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ಮಂಡ್ಯದಿಂದ. ಮಂಡ್ಯದಿಂದ. ಬಹಳ ಸಂತೋಷ. ಹೇಳಿ, ಏನ್ ಸಮಸ್ಯೆ ಹೇಳಿ. ದೇವ ಸ್ವಾಮಿ, ಮನೇಲಿ ನಮ್ಗೆ ತುಂಬಾನೇ ನೋವಿದೆ. ಆಮೇಲೆ ಮಕ್ಕಳಿಗೆ ಮದ್ವೆ ಆಗಿಲ್ಲ. ಮಗನ 48 ವರ್ಷ, ಹೆಣ್ಣು ಮಕ್ಕಳಿಗೆಲ್ಲ 45 ಹಿಂಗೆಲ್ಲ ಆಗಿದೆ. 30, 45 ಈ ತರ ಆಗಿದೆ ಗುರುಜಿ. ಯಾರಿಗೂ ಮದುವೆ ಆಗಿಲ್ಲ, ಆಗಲೇ 30-40 ದಾಟಿದ್ದಾರೆ, ಮದುವೆ ಆಗಿಲ್ಲ. ಅಖಂಡ ದೀರ್ಘ ಕಾಳ ಸರ್ಪ ದೋಷ ಅಂತ ಹೇಳ್ತಾರೆ. ಅಖಂಡ ಅಂದ್ರೆ ತುಂಬಾ ವಿಪರೀತವಾದಂತ ಕಾಳ ಸರ್ಪ ದೋಷ ಇದ್ದಾಗ ಆತರ ಇದ್ರೆ ವಂಶ ಏಳಿಗೆ ಆಗಕ್ ಬಿಡಲ್ಲ. ಅಂದ್ರೆ ಮದ್ವೆ ಆಗಿ ಮಕ್ಳು ಮೊಮ್ಮಕ್ಳು ನೋಡಕ್ ಆಗೋದಿಲ್ಲ. ಯಾವುದೋ ಒಂದು ತಲೆಮಾರಿಗೆ ಅದು ನಿಂತೋಗುತ್ತೆ. ಅಂದ್ರೆ ಮದ್ವೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದಕ್ಕೆ ಅಖಂಡ ಕಾಳ ಸರ್ಪ ದೋಷ ಅಂತಾರೆ. ಒಂದ್ಸಲ ನೀವು ಎಲ್ಲರೂ ಜಾತಕ ತಗೊಂಡು ಬಂದು ಭೇಟಿ ಮಾಡಿ. ಮಗನಿಗೆ 48 ಅಂತೀರಾ, ತುಂಬಾ ಲೇಟ್ ಆಗಿದೆ, ಬೇಗ ಮದ್ವೆ ಮಾಡ್ಬೇಕು. ನೀವು ಅದು ಮುಂಚೆ ನನ್ನ ಹತ್ರ ಬರೋಕ್ ಮುಂಚೆ ನೀವು ಮಂಡ್ಯದ ಹತ್ರ ಈ ಯಾವ್ದಾದ್ರು ಸುಬ್ರಹ್ಮಣ್ಯ ದೇವಸ್ಥಾನ ಇದ್ರೆ ಹೋಗಿ ಬನ್ನಿ, ಇಲ್ಲ ಅಂದ್ರೆ ಘಾಟಿಗೆ ಹೋಗಿ, ಇಲ್ಲ ಕುಕ್ಕೆಗೆ ಹೋಗಿ ಬನ್ನಿ, ಇಲ್ಲ ಒಂದ್ಸಲ ಭೇಟಿ ಮಾಡಿ ಸ್ವಾಮಿ. ಕುಕ್ಕೆಗೆ ಹೋಗಿದ್ವು, ಇನ್ನ 2 ವರ್ಷ ಆಯ್ತು ಕುಕ್ಕೆಗೆ ಹೋಗಿ. ಹೋಗ್ ಬಂದ್ವು ಸ್ವಾಮಿ. ಒಂದ್ಸಲ ಮದ್ವೆ ಆಗೋರು ಯಾರು ಮದ್ವೆ ಆಗ್ಬೇಕು ಅಂತೀರೋ ಅವ್ರನ್ನ ಒಂದ್ಸಲ ಭೇಟಿ ಮಾಡ್ಸಕ್ ಹೇಳಿ. ನಾನು ಅವ್ರನ್ನ ಬೇರೆ ನೋಡ್ಬಿಟ್ಟು ಹೇಳ್ತೀನಿ ಮದುವೆ ಆಗತ್ತಾ ಇಲ್ವಾ. ಮದುವೆ ಆಗೋ ಯೋಗದ ಯಾವಾಗ ಆಗತ್ತೆ. ಅಕಸ್ಮಾತ್ ಆಗೋದಿಲ್ಲ ಅಂತ ಏನಾದ್ರು ಕಂಡು ಬಂದ್ರೆ ಖಂಡಿತ ಆಗೋದಿಲ್ಲ. ನಾನು ಏನು ಚೇಂಜ್ ಮಾಡಕ್ಕಾಗೋದಿಲ್ಲ. ಶಾಪಕ್ಕೆ ಪರಿಹಾರ ಇಲ್ಲ, ಪಾಪಕ್ಕೆ ಪರಿಹಾರ ಇದೆ. ಅದರಿಂದ ಸರ್ಪಶಾಪ ಗುರುಶಾಪ ಯಾರಿಗಿದೆಯೋ ಅದನ್ನ ನಾವು ಆ ಮಾರ್ಗದಲ್ಲೇ ಉಪಾಯಗಳನ್ನ ಪರಿಹಾರಗಳನ್ನ ಮಾಡಿಕೊಂಡು ತೀರಿಸ್ಕೊಳ್ಬೇಕು. ಪಾಪಕ್ಕೆ ಏನ್ ಬೇಕಾದ್ರೂ ಪರಿಹಾರ ಮಾಡ್ಕೋಬಹುದು. ಶಾಪ ವಂಶಕ್ಕೆ ಸರ್ಪಶಾಪ ಬಂದ್ರೆ ಈ ರೀತಿ ಆಗತ್ತೆ. ನೊಂದ್ಕೋಬೇಡಿ, ದಯವಿಟ್ಟು ಒಂದ್ಸಲ ಬಂದು ಭೇಟಿ ಮಾಡಿ ನೋಡಿ, ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೀರೂರಿಂದ ಗುರುಜಿ. ನನಗೆ ಇದು ದೌಡೆಯಲ್ಲಿ ಒಂದು ಅಲ್ಲಿಲ್ಲ ಗುರುಜಿ. ಅಲ್ಲೋ ಅಂತ ತೋರಿಸಿದಾಗ ಏನೇನೋ ಇದೆ ಅಂತ ಅಂದ್ಬಿಟ್ಟು ಎಲ್ಲಾ ಹಲ್ಲು ಕಿತ್ಬಿಟ್ರು ಗುರುಜಿ. ಆದ್ರ
ಆ ದೌಡೆ ಅಲ್ಲಿಗೆ ಅಲ್ಲಿಂದ ನೋವು ಸ್ಟಾರ್ಟ್ ಆಗಿ ತಲೆ ಹಿಂದಿನವರೆಗೂ ನೋವು ಬರುತ್ತೆ. ಅದು ನ್ಯೂರಾಲಜಿ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಗುರುಜಿ. ಅದಕ್ಕೆ ಏನಾದ್ರು ಮುದ್ರೆ ಮಂತ್ರ ಇದ್ರೆ ಹೇಳಿ ಗುರುಜಿ. ನೋಡಿ, ಅದು ಹಲ್ಲು ಕಿತ್ತ ಮೇಲೆ ಬ್ರೈನ್ಗೆ ಅದು ಎಫೆಕ್ಟ್ ಆಗುತ್ತೆ. ಅದಕ್ಕೆ ಹಲ್ಲು ಯಾವತ್ತು ಕಿಳ್ಸಕ್ ಹೋಗ್ಬಾರ್ದು. ಕೀಳ್ಸಿದ್ರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದು ನ್ಯೂರಾಲಜಿ ಅಂತ ಇವಾಗ ಹೇಳ್ತಾರೆ ಕಿತ್ತ ಮೇಲೆ. ಕೀಳಕ್ ಮುಂಚೆ ನ್ಯೂರಾಲಜಿ ಪ್ರಾಬ್ಲಮ್ ಅಂತ ಹೇಳಿದ್ರಾ? ಇಲ್ಲ ಅಂತ ಅನ್ಸುತ್ತೆ. ಒಂದ್ಸಲ MRI ಸ್ಕ್ಯಾನಿಂಗ್ ತಗೊಂಡು ಬನ್ನಿ, ಮತ್ತೆ ನೀವು ಒಂದ್ಸಲ ಭೇಟಿ ಮಾಡಿ. ಅದಕ್ಕೆ ಮುಂಚೆ ನೋಡಿ, ಇದಕ್ಕೆ ಸೂಚಿ ಮುದ್ರೆ ಅಂತ ನೋಡಿ, ಇದು ಸೂಚಿ ಅಂತ. ಈ ಬುಧ, ಸೂರ್ಯ, ಶನಿ ಮೇಲೆ ಶುಕ್ರರಂಗೆ ಇಟ್ಬಿಟ್ಟು ಇದಕ್ಕೆ ಸೂಚಿ ಅಂತ ಇದನ್ನ ಹಾಕಿ ಆ ಜಾಗದಲ್ಲಿ ಒಳಗಡೆ ಅಂದ್ರೆಲ್ಲ ಇದೆಯಲ್ಲ, ಒಳಗಡೆ ಸಾಫ್ಟ್ ಟಿಶ್ಯೂ, ಮೃದುವಾದ ಮಾಂಸ ಇದು, ಅದಕ್ಕೆ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಓಂ ಕ್ಲೀಂ ಕಾಮದೇವಾಯ ಸರ್ವಜನಪ್ರಿಯಾಯ ನಮಃ, ಓಂ ಕ್ಲೀಂ ಕಾಮದೇವಾಯ ಸರ್ವಜನಪ್ರಿಯಾಯ ನಮಃ ಅನ್ನೋ ಮಂತ್ರ ಹೇಳ್ತಾ ಬೆರಳೆಲ್ಲ ಅದನ್ನ ಉಜ್ಜಕ್ಕೆ ಟ್ರೈ ಮಾಡಿ. ಒಂದು ಪ್ರೆಷರ್ಗೆ ಆ ಪೇನ್ ಎಲ್ಲ ಕಮ್ಮಿ ಆಗತ್ತೆ. ಒಂದು ಓಂ ಆತ್ಮತತ್ವಾಯ ಸ್ವಾಹ, ಓಂ ವಿದ್ಯಾತತ್ವಾಯ ಸ್ವಾಹ, ಓಂ ಶಿವತತ್ವಾಯ ಸ್ವಾಹ ಅಂತೇಳಿ ಬಾಯಿಗೆ ಮುಕ್ಕಳಿಸ್ಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಮನಸ್ಸಲ್ಲೇ ಓಂ ಆತ್ಮತತ್ವಾಯ ಸ್ವಾಹ ಅಂತೇಳಿ ಉಗಿಬೇಕು. ನೆಕ್ಸ್ಟ್ ಬಾಯಿಗೆ ನೀರು ಹಾಕೊಂಡು ಓಂ ವಿದ್ಯಾತತ್ವಾಯ ಸ್ವಾಹ ಅಂತೇಳಿ ಉಗಿಬೇಕು. ಆಗ ಮತ್ತೆ ಇನ್ನೊಂದು ಕೊನೆಯದು ಶಿವತತ್ವಾಯ ಸ್ವಾಹ ಅಂತೇಳಿ ಬಾಯಿಗೆ ನೀರು ಹಾಕೊಂಡು ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಆ ಮಂತ್ರ ಹೇಳಿ ಉಗಿದಾಗ ಅದೆಲ್ಲ ಕ್ಲೀನ್ ಆಗುತ್ತೆ. ಇದು ಮಂತ್ರ ಥೆರಪಿ, ಡೆಂಟಲ್ ENTಗೆ ಸಂಬಂಧಪಟ್ಟಂತ ಮಂತ್ರ ಇದು. ಇದು ನಾನು ಕಳೆದ 10-20 ದಿವಸದಿಂದ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಈ ಎಲ್ಲ ಎಪಿಸೋಡ್ಸ್ ನೀವು ನೋಡಿದ್ರೆ ಇದಕ್ಕೆ ಕರೆಕ್ಟಾಗಿ ನಿಮಗೆ ಉತ್ತರ ಸಿಗುತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಇಲ್ಲಿಂದ ಕರೆ ಮಾಡ್ತಿರ್ತಾವ? ನಾನು ಬಾಂಬೆಯಿಂದ ಸರ್, ವಿಜಯಲಕ್ಷ್ಮಿ ಅಂತ ನನ್ನ ಹೆಸರು. ಬಾಂಬೆಯಿಂದ ಹೇಳಿ. ನನ್ ಮಗ ವಿಶ್ವಜಿತ್ ಅಂತ ಹೇಳಿ, ಅವನು 13 ಓದ್ತಾ ಇದ್ದ. ಅವನ್ ಪಾಠ ಹೋಯ್ತು, ಏನ್ ಅಂತ ಗೊತ್ತಿಲ್ಲ. ಓದಕ್ಕೆ ಮನ್ಸಿಲ್ಲ ಹುಡುಗನಿಗೆ. ಈಗ ಕಾಲೇಜ್ ಕೂಡ ಹೋಗ್ತಾ ಇಲ್ಲ ಅವನು. ಎಂತ ಮಾಡೋದು ಗೊತ್ತಿಲ್ಲ ಸರ್. ಪ್ರತಿ ಗುರುವಾರ ದಿವಸ ಕಡಲೆಕಾಯಿ ಬೀಜ, ಹಸಿ ಕಡಲೆಕಾಯಿನ ತಗೊಂಡು 1 kg ಅಥವಾ ಅರ್ಧ kg ಅಥವಾ ನಿಮ್ಗೆ ಯಥಾಶಕ್ತಿ ಎಷ್ಟು ತಗೊಂಡು ಕೈಲಿಟ್ಕೊಂಡು ಬಾಬಾ ಮಂದಿರಕ್ಕೆ, ಶಿರ್ಡಿ ಸಾಯಿ ಬಾಬಾ ಮಂದಿರ, ಇಲ್ಲ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು, ಇಲ್ಲ ದತ್ತಾತ್ರೇಯರು, ಬಾಂಬೆನಲ್ಲಿ ಬೇಕಾದಷ್ಟು ಬಾಬಾ ಮಂದಿರಗಳಿದೆ. ಆ ಮಂದಿರಕ್ಕೆ ಹೋಗಿ ಇಟ್ಕೊಂಡು 108 ಸಲ ಪ್ರದಕ್ಷಿಣೆ ಮಾಡಿ, ಆ ಪ್ರದಕ್ಷಿಣೆ ಮಾಡಿದಂತ ಕಡಲೆಕಾಯಿನ ಅಲ್ಲಿ ಬರೋ ಭಕ್ತರಿಗೆ ಹಂಚಿಬಿಡ್ಬೇಕು. ಆಗ ವಿದ್ಯಾಭಂಗ ದೋಷ ನಿವಾರಣೆ ಆಗತ್ತೆ. ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾವ್ದಾದ್ರು ಟೆಂಪಲ್ ಅಲ್ಲಿ ಗುರುಸ್ಥಾನದಲ್ಲಿ ಔದುಂಬರ ವೃಕ್ಷ ಅಂತ ಹೇಳ್ತಾರೆ, ಹತ್ತಿ ಹಣ್ಣಿನ ಮರ. ಆ ಹತ್ತಿ ಹಣ್ಣಿನ ಮರಕ್ಕೆ ಪ್ರತಿನಿತ್ಯ 108 ಸಲ ಪ್ರದಕ್ಷಿಣೆ ಮಾಡಬೇಕು. ಮಾಡುವಾಗ ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರ ಹೇಳ್ತಾ 108 ಸಲ ಪ್ರದಕ್ಷಿಣೆ ಮಾಡಿದ್ರೆ ಎಂತ ಅವಿದ್ಯಾವಂತನು ವಿದ್ಯಾವಂತನಾಗ್ತಾನೆ. ಎಂತ ವಿದ್ಯಾರ್ಥಿಗಳು ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರೆ ವಿದ್ಯಾಭ್ಯಾಸ ಮುಂದುವರ್ಸಕ್ಕೆ ಅವಕಾಶ ಸಿಗುತ್ತೆ. ಈ ಗುರು ಮಂತ್ರ ಪ್ರದಕ್ಷಿಣೆ, ಪ್ರಾಯಶ್ಚಿತ್ತ ಪ್ರದಕ್ಷಿಣೆ ಮಾಡಬೇಕು. ಶಾಂತಿ ಪರಿಹಾರ ಕಡಲೆಕಾಯಿನ ಬಂದಂತ ಭಕ್ತರಿಗೆ ಹಂಚಬೇಕು. ಇದು ಮಾಡಿ ಖಂಡಿತ ನಿಮ್ಮ ಹುಡುಗ ವಿದ್ಯಾಭ್ಯಾಸ ಮುಂದುವರಿತಾನೆ. ಬಹಳ ಸಂತೋಷ ಕರೆ ಮಾಡಿದಕ್ಕೆ. ಹಲೋ ಹಲೋ, ನಮಸ್ತೆ. ಮೇಲಿಂದ ಕರೆ ನಮಸ್ತೆ, ಬೆಂಗಳೂರಿಂದ ಮಾತಾಡ್ತಾ ಇರೋದು. ಹೇಳಿ, ಏನ್ ಸಮಸ್ಯೆ? ಮಗಳಿಗೆ ಇನ್ನು ಯಾವ್ದು ಕಡೆ ಸೆಟ್ ಆಗ್ಲಿಲ್ಲ. ಅದಕ್ಕೆ ಇನ್ನು ಯಾವಾಗ ಆಗುತ್ತೆ ಏನು? ಅವಳ ಹೆಸರು ಶರಣ್ಯ ಅಂತ. ಯಾವಾಗ ಆಗುತ್ತೆ ಗುರುಗಳೇ? ಏನ್ ರಾಶಿ, ಯಾವ ರಾಶಿ ಹುಟ್ಟಿದಾರ ಅವ್ರ ನಕ್ಷತ್ರ? ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ, 3ನೇ ಪಾದ. 3ನೇ ಪಾದ. ಮಕರ ರಾಶಿಗೆ ಅಧಿಪತಿ ಶನಿ. ಸೊ ಶನಿಗೆ ನೀವು ಬಹಳಷ್ಟು ಚೆನ್ನಾಗಿ ಪೂಜೆ ಮಾಡಬೇಕು. ಯಾಕಂದ್ರೆ ನಿಮ್ಮ ಮಕರ ರಾಶಿಗೆ ಓನರೇ ಶನಿ ಆದ್ರಿಂದ ಶನಿಗೆ ಚೆನ್ನಾಗಿ ಪೂಜೆ ಮಾಡಬೇಕು. ಮತ್ತೆ ನಾನು ಹೇಳೋ ಮಂತ್ರ ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ ಅನ್ನೋ ಮಂತ್ರ ಹೇಳ್ತಾ ದಿನನಿತ್ಯ ನಿಮ್ಮ ಕುಲದೇವಿಗೆ ಅರ್ಚನೆ ಮಾಡಲಿ ದೇವರಿಗೆ. ಅದು ಒಂದು. ಜೊತೆಗೆ ನಾನು ಕಳೆದ ಸಂಚಿಕೆಯಲ್ಲಿ ಕಲ್ಯಾಣ ಗಣಪತಿ ಅಂತ ಹೇಳಿ ಒಂದು ಗಣಪತಿನ ಹೇಳಿದ್ದೆ, ಮುದ್ರಾ ಮಂತ್ರ. ಅದನ್ನು ನೀವು ಯೂಟ್ಯೂಬ್ ಅಲ್ಲಿ ತಗೊಂಡು ನೋಡ್ಬಿಟ್ಟು ಅದು ಮಾಡಿದ್ದೆ ಆದ್ರೆ 21 ದಿವಸ ಇಲ್ಲ 48 ದಿನ ಇಲ್ಲ 54 ದಿನದೊಳಗೆ ಮದುವೆ ಸೆಟ್ ಆಗ್ಬಿಡುತ್ತೆ. ಕಂಪ್ಲೀಟ್ ಆಗಿ ಮದುವೆನೇ ಮುಗ್ದೋಗುತ್ತೆ. ಬಹಳ ವಿಶೇಷವಾದದ್ದು ಈ ಪದ್ಮಾವತಿ ಕಲ್ಯಾಣ ಗಣಪತಿ ಮಂತ್ರ. ಇದನ್ನ ಮಾಡ್ಲಿ, ಖಂಡಿತ ಬೇಗ ಮದುವೆ ಆಗತ್ತೆ. ಬೇಗ ಮದುವೆ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬಹಳ ಸಂತೋಷ ಕರೆ ಮಾಡೋದಕ್ಕೆ. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಕರೆ ಸ್ವೀಕರಿಸೋಣ.
ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀವಿ? ನಾನು ಬೆಂಗಳೂರಿಂದ. ಹೇಳಿ ಅಮ್ಮ, ಏನ್ ಸಮಸ್ಯೆ? ಒಂದು ದಿನ ಬಿಡದೆ ನೋಡ್ತಾ ಇದ್ದೀನಿ ಗುರುಗಳೇ. ಹೇಗ್ ಬರ್ತಾ ಇದೆ, ಏನು ಅನ್ಸುತ್ತೆ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನ್ಗೆ ಅದ್ರ ಇಂಟ್ರೆಸ್ಟ್ ಅಂದ್ರೆ ಜಿ ಕನ್ನಡದಲ್ಲಿ ಬರ್ತಾ ಇದ್ದಾಗಿಂದ ನೋಡ್ತಾ ಇದ್ದೀನಿ ಗುರುಜಿ ನಿಮ್ನ. ಬಹಳ ಸಂತೋಷ. ಚೆನ್ನಾಗಿ ಬರ್ತಾ ಇದೆ, ತುಂಬಾ ಖುಷಿ ಆಗುತ್ತೆ ನಂಗೆ. ನಂಗೆ ಅದೇ ಆಸೆ, ಮನೆಗೊಬ್ಬ ಮಾಂತ್ರಿಕನಾಗ್ಬೇಕು, ಮನೆಗೊಬ್ಬ ವೈದ್ಯನಾಗ್ಬೇಕು, ಮೆಡಿಸಿನ್ ಇಲ್ದೇನೆ ಬದುಕು ನಡೆಸಬೇಕು ಅನ್ನೋ ಒಂದು ಆಸೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಹೌದು ಇದ್ದೀವಿ. ಗುರುಜಿ, ನಂಗೆ ತುಂಬಾ ಇಷ್ಟ ಆಯ್ತು. ಈ ಶುಗರ್ ಮುದ್ರೆ, ಇದು BP ಮುದ್ರೆ ಎಲ್ಲ ಮಾಡ್ತಾ ಇದ್ದೀನಿ ನಾನು. ಪರವಾಗಿಲ್ಲ, ಕ್ಯೂರ್ ಆಗಿದೆ. BP ಇತ್ತು ಅಂತ ಹೇಳಿದ್ರು ಡಾಕ್ಟ್ರು. ಆಮೇಲೆ ಚೆಕಪ್ ಮಾಡಿಸಿದೆ, ಮತ್ತೆ BP ಕಡಿಮೆ ಆಗಿದೆ ನಂಗೆ. ಖುಷಿ ಆಯ್ತು. ಹೇಳಿ, ಮತ್ತೆ ನೀವ್ ಏನಾದ್ರು ಸಮಸ್ಯೆ ಇದೆಯಾ? ಅಂದ್ರೆ ನನ್ನ ಮಗನ್ಗೆ ಹೊರಗೆ ಹೋಗೋ ಚಾನ್ಸಸ್ ಇದೆಯಾ ಅಂತ ಕೇಳಕ್ಕೆ. ಅವನು ಈಗ ಇಂಜಿನಿಯರ್ ಮುಗ್ದು ಕೆಲಸ ಮಾಡ್ತಾ ಇದ್ದಾನೆ ಡಾಕ್ಟರ್ ಗುರುಗಳೇ. ಅದಕ್ಕೆ ಏನಾದ್ರು ಹೊರಗಡೆ ಹೋಗಕ್ಕೆ, ವಿದೇಶಕ್ಕೆ ಹೋಗಕ್ ಚಾನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅದೊಂದು ದೇಶ ಪರ್ಯಟನ ಯೋಗ ಅಂತ ಒಂದು ಯೋಗ ಇದೆ. ಅದನ್ನ ನಾವು ಜಾತಕದಲ್ಲಿ ನೋಡಬೇಕು. ಗುರು, ಶುಕ್ರ ಮತ್ತೆ ಲಗ್ನದಿಂದ ನೋಡಿದಾಗ ಅವನಿಗೆ ಹೊರದೇಶಕ್ಕೆ ಹೋಗೋ ಯೋಗ ಇದೆಯಾ, ಅಂದ್ರೆ ಸಮುದ್ರ ದಾಟೋ ಯೋಗ ಇದೆಯಾ ಅನ್ನೋದನ್ನ ನೋಡ್ಬೋದು. ಒಂದ್ಸಲ ನಿಮ್ ಜೆರಾಕ್ಸ್ ಮಾಡಿಸಿ ಹಾರೋಸ್ಕೋಪ್ನ ನಮ್ಮ ಜನಶ್ರೀ ಚಾನಲ್ಗೆ ಕಳಿಸಿ ಪೋಸ್ಟ್ ಮಾಡಿ, ನಾನು ಯಾವುದೋ ಒಂದು ಎಪಿಸೋಡ್ ಅಲ್ಲಿ ನಿಮ್ಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲ ಅಂದ್ರೆ ನೀವು ನಿಮ್ಮ ಕುಲದೇವರು ಯಾರು, ನಿಮ್ಮ ವಂಶದ ಕುಲದೇವರು ಇದಲ್ಲ, ಆ ದೇವರಿಗೆ ಹೋಗಿ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅದು ಆ ರೀತಿ ನಡೆಯೋಕ್ಕೆ ಆಶೀರ್ವಾದ ಆಗತ್ತೆ. ಅಂದ್ರೆ ಅವನು ಹೊರ ದೇಶಕ್ಕೆ ಹೋಗುವಂತ ಒಂದು ಲಭ್ಯವನ್ನ ಪ್ರಾಪ್ತಿ ಆಗತ್ತೆ. ಅದು ಒಂದಿದೆ. ನೀವು ಖಚಿತವಾಗಿ ತಿಳ್ಕೊಳ್ಬೇಕು ಅಂದ್ರೆ ನಾವೊಂದ್ಸಲ ಹಾರೋಸ್ಕೋಪ್ ಪೋಸ್ಟ್ ಮಾಡಿದ್ರೆ ನಾ ಖಂಡಿತ ಹೇಳ್ತೀನಮ್ಮ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಮಂಡ್ಯದಿಂದ ಗುರುಜಿ. ಮಂಡ್ಯದಿಂದ. ಹೇಳಿ ಅಮ್ಮ, ಏನ್ ಸಮಸ್ಯೆ? ತಲೆನೋವಿಗೆ ಮುದ್ರೆ ಮಂತ್ರ ತೋರಿಸಿದ್ರಲ್ಲ ಗುರುಜಿ, ಅದು ತಲೆನೋವು ಬಂದಾಗ ಮಾತ್ರ ಮಾಡಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ಮಾಡೋಕೆ ಆಗಲ್ಲ. ಅದು ಬಿಟ್ಟು ಯಾವಾಗ್ಲೂ ಮಾಡೋ ತರ ತೋರಿಸಿ ಮುದ್ರೆ ಮಂತ್ರ ಗುರುಜಿ. ಮತ್ತೆ ಗುರುಜಿ, ಯಾವಾಗ್ಲೂ ನೀವು ಕಾಲರ್ಗಳು ತಕೊಂಡ್ರೆ ಎಷ್ಟೋ ಉಪಯೋಗ ಆಗುತ್ತೆ. ನೀವು ವಾರಕ್ಕೊಂದ್ ದಿವಸ ಮಾತ್ರ ಕಾಲರ್ಗಳು ತಕೊಂಡ್ರೆ ಎಷ್ಟು ಜನಕ್ಕೆ ಇದಾಗುತ್ತೋ ಗೊತ್ತಿಲ್ಲ. ಓಕೆ, ಗುಡ್. ಒಳ್ಳೆ ಸಜೆಷನ್. ದಿನ ನಾ ಕಾಲ್ ತಗೊಂಡ್ಬಿಟ್ರೆ ಸಬ್ಜೆಕ್ಟ್ ನಾನು ಏನ್ ಹೇಳ್ಬೇಕು ಅಂತಿದ್ದೇನೋ ಹೇಳಕ್ ಆಗಲ್ವಲ್ಲ. ಬೇಕಾದ ಶ್ಲೋಕಗಳಿಗೆ ಹೇಳ್ಬೇಕು, ಬೇಕಾದ ಮಾಟ ಮಂತ್ರ ತಂತ್ರಗಳಿಗೆಲ್ಲ ನಾನು ವಿಷಯ ತಿಳಿಸ್ಬೇಕು ಅಂತ ಇದ್ದೀನಿ. ದಿನಾ ಕಾಲ್ ತಗೊಂಡ್ಬಿಟ್ರೆ ಸಬ್ಜೆಕ್ಟ್ ಮುಗ್ಸಕ್ ಆಗಲ್ಲ. ಒಂದು ನಿಮ್ ಸಜೆಷನ್ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಬಹಳ ಸಂತೋಷ. ಎರಡನೇದು, ತಲೆನೋವು ಬಂದಾಗ ಮುದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ದೀರಾ. ತಲೆನೋವು ಬರೋಕ್ ಮುಂಚೆನೆ ಅಥವಾ ನೀವು ಪ್ರತಿಜ್ಞೆ ಮಾಡಿದ್ರೆ ಆ ದೋಷನೇ ನಿವಾರಣೆ ಆಗುತ್ತೆ. ನೀವು ಮುದ್ರೆ ಮಂತ್ರ ಹೇಳೋದ್ರಿಂದ ನಿಮ್ ಗ್ರಹಕ್ಕೆ ಶಾಂತಿ, ಯಾವ ಗ್ರಹದಿಂದ ತಲೆನೋವು ಬರೋಕ್ ಶುರುವಾಗುತ್ತೋ ಆ ಗ್ರಹಕ್ಕೆ ಶಾಂತಿ ಆಗುತ್ತೆ. ಅದರಿಂದ ನಿತ್ಯ ಪ್ರಾಕ್ಟೀಸ್ ಮಾಡಿ, ಜಪ ಮಾಡಿ ಮುದ್ರೆ ಜೊತೆಗೆ, ನಿಮ್ ಖಂಡಿತ ಕ್ಯೂರ್ ಆಗತ್ತಮ್ಮ. ಅದು ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ಈ ಒಂದು ಸಂದರ್ಭದಲ್ಲಿ ನಾನು ಸಮಸ್ತ ಎಲ್ಲ ವೀಕ್ಷಕರಿಗೆ ನಾನು ತಿಳಿಸೋದೇನೆಂದ್ರೆ, ಇನ್ನು 3 ದಿನ ಅಂದ್ರೆ 9ನೇ ತಾರೀಕು ಭಾನುವಾರ, ಇದೇ ವಾರ ಭಾನುವಾರ ದಿವಸ 9ನೇ ತಾರೀಕು ಹುಬ್ಳಿನಲ್ಲಿ ಗುರುಪೂರ್ಣಿಮೆ ಮಹೋತ್ಸವನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ವಿಶೇಷತೆ ಏನಂದ್ರೆ, ಯಾರಿಗೆ ವಿದ್ಯಾಭಂಗ ದೋಷ ಇದೆ, ಯಾರಿಗೆ ಸಕಾಲಿಕ ಮದುವೆ ಆಗಿಲ್ಲ, ಉದ್ಯೋಗ ಇಲ್ಲ, ಮತ್ತೆ ಹಲವಾರು ಸಮಸ್ಯೆಗಳು ಬಿಸ್ನೆಸ್ ಅಲ್ಲೇ ಆಗಲಿ, ರಾಜಕೀಯ ಕ್ಷೇತ್ರದಲ್ಲೇ ಆಗಲಿ, ಗುರುವಿನ ಬಲ ಇಲ್ಲ ಅಂದಾಗ ಪ್ರತಿಯೊಬ್ಬರು ಸಫರ್ ಪಡ್ತಾರೆ. ಅದರಿಂದ ಜಗತ್ತಿನಲ್ಲಿ ಯಾರಿಗೆ ಗುರು ಶಾಪ ಇದೆಯೋ, ಗುರುವಿನ ನಿಂದನೆ ಆಗಿ ಮಾಡಿತೋ ಅಂಥವರೆಲ್ಲ ಈ ಗುರುಪೂರ್ಣಿಮೆ ದಿವಸ ಆ ಗುರುಗಳ ಸ್ಮರಿಸಿ ಅವರ ಆಶೀರ್ವಾದ ತಗೊಂಡ್ರೆ ಬಹಳ ಒಳ್ಳೇದು ಅಂತೇಳಿ ಪ್ರತಿ ವರ್ಷ ಒಂದ್ಸಲ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆ ಬರ್ತಾ ಇದೆ. ಇದೇ ರೀತಿ ಈ ತಿಂಗಳು 9ನೇ ತಾರೀಕು ಭಾನುವಾರ ಹುಬ್ಳಿನಲ್ಲಿ ಈ ಗುರುಪೂರ್ಣಿಮೆ ಮಹೋತ್ಸವ ಮಾಡ್ತಾ ಇದೀವಿ. ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ದತ್ತಾತ್ರೇಯರು ಕಳಶದ ಮುಖೇನ ಆವಾಹನೆ ಮಾಡಿ ಅವರಿಗೆ ಅಭಿಷೇಕ, ಅರ್ಚನೆ, ಹೋಮ ಆದ ನಂತರ ಅನ್ನದಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ನಾವು. ಅದಾದ ನಂತರ ಮಧ್ಯಾಹ್ನ 2 ಗಂಟೆಗೆ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ ನಾನು. ಯಾರಿಗೆ ಅಗ್ನಿಹೋತ್ರಗಳು ಆಗ್ಬೇಕು ಅಂತಿದ್ದೀರೋ, ಅಗ್ನಿಹೋತ್ರ ಅಭ್ಯಾಸ ಮಾಡಿ ನಮ್ಮ ರೋಗಗಳನ್ನ, ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತಿದ್ರು ಅಂಥವ್ರಿಗೆ ಈ ಹುಣ್ಣಿಮೆ ದಿವಸ ನಾನು ಅಗ್ನಿಹೋತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ. ಅದೇ ದಿನ ಭಾನುವಾರ 9ನೇ ತಾರೀಕು ಮಧ್ಯಾಹ್ನ 2 ರಿಂದ 5 ಗಂಟೆ ತನಕ ಕ್ಲಾಸ್ ಮಾಡಿ, ಆ ಕ್ಲಾಸ್ ಆದ ನಂತರ ಅವತ್ತಿನ ದಿವಸ ಸೂರ್ಯ ಮುಳುಗೋ ಸಮಯದಲ್ಲಿ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಮಧುಕರಿ ಅಂದ್ರೆ ಭಿಕ್ಷೆ,
ದತ್ತ ಭಿಕ್ಷೆಯನ್ನು ನಾನು ಬೆಳಗ್ಗೆ 1 ಗಂಟೆಗೆ ಕೊಡ್ತಾ ಇದ್ದೀನಿ, ಸಂಜೆ ದೀಕ್ಷೆ ಕೊಡ್ತಾ ಇದ್ದೀನಿ. ಆಸಕ್ತಿ ಇರುವಂತವರು ತಾವೆಲ್ಲರೂ ಕುಟುಂಬ ಸಮೇತ ಬಂಧು ಮಿತ್ರರೊಂದಿಗೆ ಈ ಗುರುಪೂರ್ಣಿಮೆ ಮಹೋತ್ಸವ ಮತ್ತು ಅಗ್ನಿಹೋತ್ರ ದೀಕ್ಷೆಗೆ ಭಾಗವಹಿಸಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇದು ನಡೆಯೋ ಸ್ಥಳ ಸಿದ್ದರಾಮೇಶ್ವರ ಪುಣ್ಯಾಶ್ರಮ ಅಂತೇಳಿ ಹುಬ್ಳಿ ಮತ್ತೆ ಧಾರವಾಡ ಮಧ್ಯದಲ್ಲಿ ನವನಗರ ಅಂತಿದೆ. ಅಲ್ಲಿ ಪೊಲೀಸ್ ಕಮಿಷನರ್ ಆಫೀಸ್ ಮುಂದ್ಗಡೆ ಒಂದು ಸಣ್ಣ ರೋಡ್ ಹೋಗುತ್ತೆ. ಅಲ್ಲಿ ಸಿದ್ದರಾಮೇಶ್ವರ ಪುಣ್ಯಾಶ್ರಮದಲ್ಲಿ ಬೆಳಗ್ಗೆ 6ರಿಂದ ಸಂಜೆ 7 ಗಂಟೆ ತನಕ ಈ ಕಾರ್ಯಕ್ರಮ ಸತತವಾಗಿ ನಡೀತಾ ಇದೆ. ತಾವೆಲ್ಲರೂ ಭಾಗವಹಿಸಿ ಗುರುಶಾಪ ಸರ್ಪಶಾಪಕ್ಕೆ ನಿವಾರಣೆ ಮಾಡ್ಕೊಳ್ಳಿ. ಪ್ರವೇಶ ಉಚಿತ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.